ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ಟಡಿ ಚಾನಲ್. ಹೋಪ್ ಯು ಆಲ್ ಆರ್ ಫಂಟಾಸ್ಟಿಕ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮೊನ್ನೆ ನಡೆದಿರ್ತಕ್ಕಂಥ ಕೆಇ ಎಕ್ಸಾಮ್ನ ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲ್ ಆಗಿ ಅನಲೈಸಿಸ್ ಅನ್ನು ನಾವು ಇವಾಗ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಈ ರೀತಿ ಮಾಡ್ತಾ ಇರುವ ಮೂರನೇ ವಿಡಿಯೋ ಇದಾಗಿರ್ತದೆ, ಅಂದರೆ ಪಾರ್ಟ್ 3. ಆಲ್ರೆಡಿ ನೀವು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದರೆ ಕೆಇಎ 708 ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಆ ವಿಡಿಯೋಗಳನ್ನು ನೋಡ್ಬೋದು. ಸೊ ಡೆಫಿನೆಟ್ ಆಗಿ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಡೀಟೇಲ್ 360 ಡಿಗ್ರಿಯಿಂದ ಒಂದು ಪ್ರಶ್ನೆನ ತೆಗೆದುಕೊಂಡ್ಬಿಟ್ಟು ಅದನ್ನು ಕಂಪ್ಲೀಟ್ ಅನಲೈಸಿಸ್ ಅನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಶ್ನೆಯನ್ನ ಬಿಟ್ಟು ಬೇರೆ ಎಲ್ಲ ಯಾವೆಲ್ಲ ಚಾನ್ಸಸ್ ಇದಾವಲ್ಲ ಪ್ರಶ್ನೆನ ಕೇಳಲಿಕ್ಕೆ, ಅವುಗಳನ್ನು ಕೂಡ ಕವರ್ ಮಾಡಿದಂಗೆ ಆಗ್ತದೆ ಅನ್ನೋ ಒಂದು ಪಾಯಿಂಟ್ ಅನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿವರೆಗೆ 77ನೇ ಪ್ರಶ್ನೆ ತನಕ ಕವರ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ 78ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಏನದ 78ನೇ ಪ್ರಶ್ನೆ? ಡಿಟರ್ಮೈನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಸ್ಕ್ರೈಬ್ಡ್ ಫೀಚರ್ ಆಫ್ ಇನ್ಕಾಗ್ನಿಟೋ ಮೋಡ್. ಓಕೆ, ಸೊ ಕೆಳಗಡೆ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಇನ್ಕಾಗ್ನಿಟೋ ಮೋಡ್ಗೆ ಕರೆಕ್ಟ್ ಆಗಿರತಕ್ಕಂಥದ್ದು ಸೂಟೇಬಲ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಡಸ್ ನಾಟ್ ರೆಕಾರ್ಡ್ ದ ಬ್ರೌಸಿಂಗ್ ಹಿಸ್ಟ್ರಿ, ಅಲೋಸ್ ದ ಮಲ್ಟಿಪಲ್ ಲಾಗಿನ್ಸ್ ಆನ್ ಒನ್ ಡಿವೈಸ್, ಪ್ರೊವೈಡ್ ದ ವೈರಸ್ ಪ್ರೊಟೆಕ್ಷನ್, ಹಾಗೆ ಹೈಡ್ ದ IP ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಏನಾಗ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ? ಅದಕ್ಕಿಂತ ಮುಂಚೆ ಡೀಟೇಲ್ ಆಗಿ ನಾವು ಇದನ್ನ ಅನಲೈಸಿಸ್ ಮಾಡ್ತಾ ಹೋಗೋಣ. ಮೊದಲ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿರೋದು ಡಸ್ ನಾಟ್ ರೆಕಾರ್ಡ್ ದ ಬ್ರೌಸಿಂಗ್ ಹಿಸ್ಟ್ರಿ. ಸೊ ಬ್ರೌಸಿಂಗ್ ಹಿಸ್ಟ್ರಿ ಅನ್ನೋದು ರೆಕಾರ್ಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ 200% ಕರೆಕ್ಟ್. ಓಕೆ, ಸೊ ಅದಕ್ಕೋಸ್ಕರನೇ ಇದು ಇಂಪಾರ್ಟೆಂಟ್. ಯೂಸರ್ ಪ್ರೈವೇಸಿ ಅಂತ ಕರಿತೀವಿ ನಾವು ಅದಕ್ಕೆ, ಯೂಸರ್ ಪ್ರೈವೇಸಿ. ಸೊ ಅದನ್ನ ಮಾಡೋ ಸಲುವಾಗಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಂದಿರತಕ್ಕಂಥದ್ದು. ಯಾವುದು? ಇನ್ಕಾಗ್ನಿಟೋ ಮೋಡ್. ಮುಂಚೆ ಇರಲಿಲ್ಲ, 2005ರ ಟೈಮಲ್ಲಿ ಈ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ಇನ್ಕಾಗ್ನಿಟೋ ಮೋಡ್. ಅದಕ್ಕಿಂತ ಮುಂಚೆ ನಾವು ಅದನ್ನ ನೋಡ್ಬೋದಾಗಿತ್ತು, ಬ್ರೌಸಿಂಗ್ ಹಿಸ್ಟ್ರಿ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೋದಾಗಿತ್ತು ಸ್ನೇಹಿತರೆ. ಓಕೆ, ಹಿಸ್ಟ್ರಿ ಅಂತ ಅಷ್ಟೇ ಅಲ್ಲ ಸ್ನೇಹಿತರೆ, ನಾರ್ಮಲ್ ಆಗಿ ನೀವು ಯಾವುದಾದ್ರೂ ಬ್ರೌಸರ್ ಅಲ್ಲಿ ಏನಾದರೂ ಡೇಟಾವನ್ನು ಸರ್ಚ್ ಮಾಡಿದ್ರೆ ಸಾಮಾನ್ಯವಾಗಿ ಅಲ್ಲಿ ಕುಕೀಸ್ಗಳು ಉಳ್ಕೊಂಡ್ಬಿಟ್ಟಿರ್ತದೆ. ಕುಕೀಸ್ ಆಗಿರ್ಬೋದು ಅಥವಾ ಸೈಟ್ ಡೇಟಾ ಆಗಿರ್ಬೋದು, ರೈಟ್. ಸೊ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಆಟೋಮೆಟಿಕ್ ಆಗಿ ಉಳ್ಕೊಂಡ್ಬಿಡ್ತಾವ. ಸೊ ನೆಕ್ಸ್ಟ್ ಟೈಮ್ ಏನ್ ಮಾಡ್ತದ, ಆ ಪರ್ಟಿಕ್ಯುಲರ್ ವೆಬ್ ಅಪ್ಲಿಕೇಶನ್ ನಿಮಗೆ ಅದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ದು ಇನ್ಸ್ಟಾಗ್ರಾಮ್ ಅಂತ ಅನ್ಕೋಬಹುದು. ಯಾವ್ದಾದ್ರು ಒಂದು ವಿಡಿಯೋನ ಪರ್ಟಿಕ್ಯುಲರ್ ನೀವು ನೋಡ್ಬಿಟ್ರೆ ಸಾಕು, ಸೊ ಆಮೇಲೆ ನಿಮಗೆ ನೆಕ್ಸ್ಟ್ 24 ಅವರ್ಸ್ ನಿಮ್ಗೆ ಅದರ ರಿಲೇಟೆಡ್ ಏನಾದರೂ ಒಂದು ವಿಡಿಯೋಗಳು ಬರ್ತಾ ಇರ್ತಾವ. ಅದು ಹೆಂಗಾಗ್ತದಪ್ಪ ಅಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಬ್ರೌಸಿಂಗ್ ಹಿಸ್ಟ್ರಿ ಅಂತ ಹೇಳ್ಬೋದು ಅಥವಾ ಕುಕೀಸ್ ಅಂತ ಹೇಳ್ಬೋದು. ಸಪೋಸ್ ನೀವು ಅದನ್ನ ಇನ್ಕಾಗ್ನಿಟೋ ಮೋಡಲ್ಲಿ ಓಪನ್ ಮಾಡಿದ್ರೆ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನ. ಸಪೋಸ್ ನೀವು ಗೂಗಲ್ ಹೋಗ್ಬಿಟ್ಟು ಏನೋ ಒಂದು ಡೇಟಾ ಸರ್ಚ್ ಮಾಡಿದ್ದೀರಾ ಇನ್ ಕೇಸ್ ಆಫ್ ಇನ್ಕಾಗ್ನಿಟೋ ಮೋಡ್, ಸೊ ಅವಾಗ ಅದು ಕುಕೀಸ್ ಅಲ್ಲಿ ಸೇವ್ ಆಗಿರಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದ್ರೆ ಒಂದನೇ ಪಾಯಿಂಟ್ ಏನ್ ಕೊಟ್ಟಿದ್ರಲ್ಲ, ದಟ್ ಈಸ್ ಕರೆಕ್ಟ್. ಇಟ್ ಡಸ್ ನಾಟ್ ರೆಕಾರ್ಡ್ ದ ಬ್ರೌಸಿಂಗ್ ಹಿಸ್ಟ್ರಿ. ಎರಡನೇದು ಬಂದ್ಬಿಟ್ಟು ಅಲೌಸ್ ಮಲ್ಟಿಪಲ್ ಲಾಗಿನ್ಸ್ ಆನ್ ಒನ್ ಡಿವೈಸ್. ಅಂದ್ರೆ ಒಂದೇ ಡಿವೈಸ್ ಅಲ್ಲಿ ಮಲ್ಟಿಪಲ್ ಲಾಗಿನ್ ಅಲೋ ಆಗುತ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಎಸ್, ಇಟ್ ಈಸ್ ಆಲ್ಸೋ ಪಾಸಿಬಲ್. ವಿ ಕ್ಯಾನ್ ಲಾಗಿನ್ ಮಲ್ಟಿಪಲ್ ಅಕೌಂಟ್ಸ್. ಓಕೆ, ಮಲ್ಟಿಪಲ್ ಅಕೌಂಟ್ಗಳ ಮುಖಾಂತರ ನಾವು ಇನ್ಕಾಗ್ನಿಟೋ ಮೋಡಲ್ಲಿ ಲಾಗಿನ್ ಮಾಡ್ಬೋದು. ಸೊ ಏನಿಂಗಂದ್ರೆ ಸಪೋಸ್ ಇವಾಗ ನೀವು ಗೂಗಲ್ ಅನ್ನ ಓಪನ್ ಮಾಡಿದ್ದೀರಾ. ಓಕೆ, ಇನ್ಕಾಗ್ನಿಟೋ ಮೋಡಲ್ಲ ನಾರ್ಮಲ್ ಮೋಡಲ್ಲಿ ಓಪನ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಯಾರಿಗೋ ಒಂದು ಇಮೇಲ್ನ ಕಳಿಸ್ಬೇಕು. ಸೊ ನೀವು ಜಿಮೇಲ್ ಲಾಗಿನ್ ಆಗಿಬಿಟ್ಟು ಇಮೇಲ್ ಅನ್ನ ಸೆಂಡ್ ಮಾಡ್ತೀರಾ. ಆನ್ ಟಾಪ್ ಆಫ್ ದಟ್ ನೀವು ಮತ್ತೊಂದು ಜಿಮೇಲ್ ಅಕೌಂಟ್ಗೆ ಲಾಗಿನ್ ಆಗಬೇಕಂತ ಪಕ್ಷದಲ್ಲಿ ನೀವು ಇನ್ಕಾಗ್ನಿಟೋ ಮೋಡ್ಗೆ ಓಪನ್ ಆಗಿಬಿಟ್ಟು ಇನ್ಕಾಗ್ನಿಟೋ ಮೋಡಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ಜಿಮೇಲ್ ಅನ್ನ ಲಾಗಿನ್ ಆಗಿ ಸೆಂಡ್ ಮಾಡ್ಬೋದು. ಆ ರೀತಿಯಾಗಿರ್ತಕ್ಕಂಥ ಫೀಚರ್ಸ್ ಅದ. ಇನ್ಕಾಗ್ನಿಟೋ ಮೋಡ್ ಎಲ್ಲಿ ಸಿಗ್ತದೆ ನಿಮಗೆ? ಅಲ್ಲಿ ಮೇಲ್ಗಡೆ 3 ಡಾಟ್ ಸಿಗ್ತದಲ್ಲ, ಮೇಲ್ಗಡೆ ಆ ಪರ್ಟಿಕ್ಯುಲರ್ ವೆಬ್ ಬ್ರೌಸರ್ ನೋಡಿದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಕಾಗ್ನಿಟೋ ಮೋಡ್ ಅಂತ ಬರ್ತದೆ. ಅದರ ಮುಖಾಂತರವಾಗಿ ನೀವು ನೋಡ್ಕೋಬಹುದು, ರೈಟ್. ಸೊ ಇಟ್ ಅಲೋಸ್ ದ ಮಲ್ಟಿಪಲ್ ಲಾಗಿನ್ಸ್ ಆನ್ ದ ಡಿವೈಸ್. ದಿ ಸೆಂಟೆನ್ಸ್ ಇಸ್ ಆಲ್ಸೋ 200% ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸರಿನಾ? ನೆಕ್ಸ್ಟ್ ಮೂರನೇದು ಪ್ರೊವೈಡ್ ದ ವೈರಸ್ ಪ್ರೊಟೆಕ್ಷನ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ರಾಂಗ್. ಸೊ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ವೈರಸ್ ಪ್ರೊಟೆಕ್ಷನ್ ಅನ್ನ ಮಾಡುವುದಿಲ್ಲ. ಓಕೆ, ಸೊ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಇನ್ಕಾಗ್ನಿಟೋ ಮೋಡ್ ಡಸ್ ನಾಟ್ ಪ್ರೊವೈಡ್ ದ ವೈರಸ್. ವೈರಸ್ ಅಷ್ಟೇ ಅಂತಲ್ಲ, ಈವನ್ ಮಾಲ್ವೇರ್ ಪ್ರೊಟೆಕ್ಷನ್ ಕೂಡ ಇದು ನಿಮಗೆ ಮಾಡಲ್ಲ, ರೈಟ್. ವೈರಸ್ ಆಗಿರ್ಬೋದು, ಮಾಲ್ವೇರ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥದ್ದು ಆಗಲ್ಲ. ಫಿಶಿಂಗ್ ಅಟ್ಯಾಕ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಏನು ಬಳಕೆ ಮಾಡಬೇಕು ನೀವು? ಎಸ್, ಹಂಗಾಗಬಾರ್ದಾಗಿತ್ತಂದ್ರೆ ಅಲ್ಲಿ ನೀವು ಆಂಟಿ ವೈರಸ್ಗಳ ಬಳಕೆಯನ್ನು ಮಾಡಬೇಕು. ಆವಾಗ ನಿಮಗೆ ಏನಾಗ್ತದೆ? ವೈರಸ್ ಪ್ರೊಟೆಕ್ಷನ್ ಆಗ್ತದೆ. ಅದರ್ವೈಸ್ ಜಸ್ಟ್ ನೀವು ಇನ್ಕಾಗ್ನಿಟೋ ಮೋಡಲ್ಲಿ ಲಾಗಿನ್ ಆಗಿಬಿಟ್ಟು ಯಾವುದಾದ್ರು ಒಂದು ಬ್ರೌಸ್ ಮಾಡಿದ್ರೆ ವೈರಸ್ ಅಟ್ಯಾಕ್ ಆಗಬಾರ್ದು ಅಂತಿದೆಯಾ? ನೋ, ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇಟ್ ಡಸ್ ನಾಟ್ ಪ್ರೊವೈಡ್ ವೈರಸ್ ಪ್ರೊಟೆಕ್ಷನ್. ಮೂರನೇದಾಗಿ ಹೈಡ್ ದ IP ಅಡ್ರೆಸ್ ಅಂತ ಹೇಳಿದ್ದಾರೆ. ನೋ, ಇಟ್ ಡಸ್ ನಾಟ್ ಹೈಡ್. ಯಾವುದೇ ರೀತಿಯಾಗಿರ್ತಕ್ಕಂಥ ಹೈಡ್ ಆಗೋದಿಲ್ಲ. ಓಕೆ, ಸಪೋಸ್ ನಿಮ್ಗೆ ಏನಾದರೂ ಹೈಡ್ ಆಗಬೇಕಾಗಿತ್ತು, IP ಅಡ್ರೆಸ್ ಏನಾದರೂ ಹೈಡ್ ಆಗಬೇಕಾಗಿತ್ತು ಅಂತ ಪಕ್ಷದಲ್ಲಿ ನೀವು ಅವಾಗ VPNಗಳ ಬಳಕೆಯನ್ನು ಮಾಡಬೇಕು. ಯಾವುದನ್ನ? VPN ಅಂದ್ರೆ ಏನು? ಎಕ್ಸ್ಪಾಂಡ್ ಕೇಳ್ಬೋದು. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರೀತಾರೆ ಸ್ನೇಹಿತರೆ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಸೊ ಈ VPNಗಳನ್ನ ಬಳಕೆ ಮಾಡಿದ್ರೆ ನಿಮ್ಮ IP ಅಡ್ರೆಸ್ ಅನ್ನ
ಈಸಿಲಿಯಾಗಿ ನೀವೇನು ಮಾಡ್ಬೋದು, ಹೈಡ್ ಮಾಡಿ ಇಡ್ಬೋದು. ಬಟ್ ಓನ್ಲಿ ಥ್ರೂ ಇನ್ಕಾಗ್ನಿಟೋ ಮೋಡ್ ಲಾಗಿನ್ ಆಗಿಬಿಟ್ಟು ಐ ಪಿ ಎನ್ ಹೈಡ್ ಮಾಡೋಕ್ಕಾಗತ್ತಾ ಅಂತ ಕೇಳಿದರೆ ನೋ, ದಟ್ ಇಸ್ ನಾಟ್ ಪಾಸಿಬಲ್. ಸೊ ಆಪ್ಷನ್ ಡಿ ಏನದಲ್ಲ, ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್ ಆಗಿರ್ತಕ್ಕಂಥದ್ದು. ಯಾಕಪ್ಪ ಅಂದರೆ ನೀವು ಇನ್ಕಾಗ್ನಿಟೋ ಮೋಡಲ್ಲಿ ಲಾಗಿನ್ ಆದಾಗ ಬೇರೆಯವ್ರು ನಿಮ್ಮ ಐ ಪಿ ಅಡ್ರೆಸ್ ನೋಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ವೆಬ್ಸೈಟ್ಸ್ ಯಾರ್ದು ಇರುತ್ತಲ್ಲ ಅವ್ರು ನೋಡ್ಬೋದು, ಅಥವಾ ಐ ಎಸ್ ಪಿಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ ಅವ್ರು ನೋಡ್ಬೋದು, ಅಥವಾ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಇರ್ತಾರಲ್ಲ, ನೆಟ್ವರ್ಕ್ ಅಡ್ಮಿನ್ಸ್. ಓಕೆ, ಸೊ ಅವ್ರು ಈಸಿಲಿಯಾಗಿ ಐ ಪಿಯನ್ನು ನೋಡ್ಬೋದಾಗ್ಯದ. ಸಪೋಸ್ ನೋಡಬಾರ್ದಾಗಿತ್ತಂದ್ರೆ ಅಲ್ಲಿ ಏನನ್ನು ಬಳಕೆ ಮಾಡಬೇಕು ನೀವು, ವಿ ಪಿ ಎನ್ಗಳನ್ನು. ಓಕೆ, ವಿ ಪಿ ಎನ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕನ್ನು ಬಳಕೆ ಮಾಡಬೇಕು, ಅಥವಾ ಇನ್ನೊಂದು ಬರ್ತದೆ ಟಾರ್ ಅಂತ, ಟಿ ಒ ಆರ್, ಟಾರ್. ಸೊ ಇವುಗಳನ್ನು ಬಳಕೆ ಮಾಡಿದರೆ ನಿಮಗೆ ಐ ಪಿ ಅಡ್ರೆಸ್ಸನ್ನು ಹೈಡ್ ಮಾಡ್ಬೋದು. ಐ ಪಿಯಲ್ಲಿ ಎಷ್ಟು ವಿಧಗಳದಾವ, 2 ವಿಧಗಳು ಬರ್ತಾವ. ಒಂದು IPv4, ಇನ್ನೊಂದು IPv6. IPv4 ಅಂದರೆ ಎಷ್ಟು, 32 ಬಿಟ್ ಅದ. IPv6 ಎಷ್ಟದ, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, IPv6 ಎಷ್ಟು ಬಿಟ್ ಅದಪ್ಪ. IPv4 ಹೇಳಿದೆ ನಾನು 32 ಬಿಟ್. ಎಕ್ಸಾಮಲ್ಲಿ ಕೇಳಿದ್ದಾರೆ ಅದನ್ನು ಎಷ್ಟು ಬಿಟ್ ಇರ್ತದ IPv4 ಅಂತ. ಸೊ ನಿಮಗೆ ಕ್ಲಿಯರ್ ಆಯಿತು 32 ಬಿಟ್ ಅಂತ ಹೇಳ್ಬಿಟ್ಟು. ಅಂದರೆ ಈ ರೀತಿಯಾಗಿ ABCD ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು 8 ಬಿಟ್ಟು 8 ಬಿಟ್ಟು 8 ಬಿಟ್ಟು 8 ಬಿಟ್ಟು, ಸೊ ಎಲ್ಲನೂ ಕೂಡಿಸಿದಾಗ ಎಷ್ಟಾಗ್ತದೆ, 32 ಬಿಟ್ ಆಗ್ತದೆ ಎಲ್ಲಪ್ಪ ಇದು IPv4 ಅಲ್ಲಿ. ಸರಿನಾ. ಸೊ ಇದರಲ್ಲಿ ಡಿಫ್ರೆಂಟ್ ಕ್ಲಾಸಸ್ಗಳು ಕೂಡ ಬರ್ತಾವೆ. ಎಕ್ಸಾಮಲ್ಲಿ ಕೇಳಿದರೆ ಎಷ್ಟು ಕ್ಲಾಸ್ ಅದಾವ ಅಂತ ಹೇಳ್ಬಿಟ್ಟು, ಅಥವಾ ಕ್ಲಾಸ್ಫುಲ್ ಅಡ್ರೆಸಿಂಗ್ ಅಂದ್ರೆ ಹೇಳ್ತಾರೆ. ಪ್ರಮುಖವಾಗಿ 5 ಕ್ಲಾಸ್ಗಳು ಸಿಗ್ತವೆ ನಮಗೆ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಹಾಗೆ ಕ್ಲಾಸ್ ಇ ಅಂತ ಹೇಳಿ. ಸೊ ಟೋಟಲ್ 5 ಕ್ಲಾಸಸ್ಗಳು ಯಾವುದ್ರಲ್ಲಿ ಸಿಗ್ತಾವೆ ನಮಗೆ, ಐ ಪಿ ಅಡ್ರೆಸ್ ಅಲ್ಲಿ ಸಿಗ್ತಾವ. ಓಕೆ, ಐ ಪಿದು ಎಕ್ಸ್ಪಾನ್ಷನ್ ಅನ್ನ ಕೇಳಿದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಬೇಕು. ಇಂಟರ್ನೆಟ್ ಪ್ರೋಟೋಕಾಲ್, ಎಕ್ಸ್ಪಾಂಡ್ ಐ ಪಿ ಅಂತ ಬಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಪ್ರೋಟೋಕಾಲ್ ಅಂತ ಏನಂತ ಹೇಳಿದೆ ನಾನು, ಸೆಟ್ ಆಫ್ ರೂಲ್ಸ್ ಅಂತ ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇನ್ನೊಂದು ಪಾಯಿಂಟನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ನಾವಿಲ್ಲಿ, ಏನಂತ ಹೇಳಿದ್ರೆ ವೈರಸ್ ಪ್ರೊಟೆಕ್ಷನ್ ಅನ್ನ ಮಾಡಲ್ಲ ಅಂತ ಹೇಳಿದ್ವಿ ನಾವು ಅಲ್ವಾ. ಸೊ ಹಾಗಾದ್ರೆ ವೈರಸ್ ಪ್ರೊಟೆಕ್ಷನ್ ಮಾಡ್ಬೇಕಂದ್ರೆ ಏನು ಬಳಕೆ ಮಾಡ್ಬೇಕಂತ ಹೇಳಿದೆ, ಎಂಟಿ ವೈರಸ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಎಂಟಿ ವೈರಸ್ಗಳು ಯಾವ್ಯಾವುದು ಎಕ್ಸಾಮಲ್ಲಿ ಕೇಳ್ಬೋದು. ಅಲ್ಲಿ ಪುಟ್ಟ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಕ್ವಶನ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಎಂಟಿ ವೈರಸ್ಗಳು ಯಾವೆಲ್ಲ ಇದಾವ ಮಾರ್ಕೆಟಲ್ಲಿ ಅಂತ ನಿಮಗೆ ಪ್ರಶ್ನೆ ಆಗ್ಬೋದು ಅಲ್ವಾ. ಸೊ ಅಂದರೆ ಇದರಲ್ಲಿ ಯಾವುದು ಎಂಟಿ ವೈರಸ್ ಅಲ್ಲ ಆ ಥರ ಹೇಳ್ತಾ ಇರೋದು. ಸೊ ಐ ವಿಲ್ ಗಿವ್ ಒನ್ ಸ್ಮಾಲ್ ಲಿಸ್ಟ್ ಹಿಯರ್ ಫಾರ್ ದ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ. ಸೊ ಈ ಲಿಸ್ಟಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಮಗೆ ಮೈಕ್ರೋಸಾಫ್ಟ್ ಡಿಫೆಂಡರ್ ಎಂಟಿವೈರಸ್ ಅಂತ ಹೇಳಿ, ಅದು ವಿಂಡೋಸ್ ಡಿಫೆಂಡರ್ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಮೈಕ್ರೋಸಾಫ್ಟ್ ಡಿಫೆಂಡರ್ ಎಂಟಿವೈರಸ್. ಹಾಗೆ ಎರಡನೇದಾಗಿ ಅವಸ್ಥಾ ಎಂಟಿವೈರಸ್ ಅಂತ ಬರುತ್ತೆ, AVAST, ಅವಸ್ಥಾ ಎಂಟಿವೈರಸ್ ಅಂತ ಕೂಡ ಬರ್ತದೆ. ನೆಕ್ಸ್ಟ್ ನೀವು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಕ್ವಿಕ್ ಹೀಲ್ ಅಂತ ಕೂಡ ಅಲ್ವಾ. ಕ್ವಿಕ್ ಹೀಲ್ ಎಂಟಿವೈರಸ್ ಅನ್ನ ಹಾಕಬೇಕು ಅಂದರೆ ನಮ್ಮದು ಲ್ಯಾಪ್ಟಾಪ್ ಸೇಫ್ ಆಗಿರ್ತದೆ ಅಂತ ಹೇಳ್ತೀವಲ್ಲ. ಸೊ ಕ್ವಿಕ್ ಹೀಲ್ ಆಲ್ಸೋ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಗಿರ್ತದೆ. ಅದನ್ನ ಹೊರತುಪಡಿಸಿದ್ರೆ ಪಾಂಡಾ ಎಂಟಿವೈರಸ್ ಅಂತ ಬರ್ತದೆ, ಪಾಂಡಾ ಎಂಟಿವೈರಸ್. ಅಥವಾ ಅದನ್ನು ಹೊರತುಪಡಿಸಿದ್ರೆ ನಿಮಗೆ AVG ಎಂಟಿವೈರಸ್. ನಂಬರ್ 5 AVG ಎಂಟಿವೈರಸ್. ನಂಬರ್ 6 ಬರ್ತಕ್ಕಂಥದ್ದು ಮೆಕೆಫೆ ಎಂಟಿವೈರಸ್, MCAFEE ಎಂಟಿವೈರಸ್. ಇದು ಕೂಡ ಸಾಮಾನ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು. ಕಾಮನ್ಲಿ ಯೂಸ್ಡ್ ಇನ್ ಇಂಡಿಯಾ ಅಂತ ಬಂದಾಗ ನಾವು ಜಾಸ್ತಿ ನೋಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಹೇಳಿದ್ನಲ್ಲ ನಿಮಗೆ, ಇದನ್ನೇ ನಾವು ಜಾಸ್ತಿ ಬಳಸ್ತಕ್ಕಂಥದ್ದು. ಕ್ವಿಕ್ ಹೀಲ್ ಅನ್ನೋದನ್ನೇ ಜಾಸ್ತಿ ಬಳಸ್ತೀವಿ. ಓಕೆ, ಇವುಗಳನ್ನ ಬಳಕೆ ಮಾಡೋದ್ರ ಮುಖಾಂತರ ಏನಾಗ್ತದೆ, ನಮ್ಮ ಲ್ಯಾಪ್ಟಾಪ್ಗಳನ್ನು ನಾವು ವೈರಸ್ ಇಂದ ಸೇಫ್ ಆಗಿ ಇಟ್ಕೋಬಹುದಾಗಿದೆ. ಹಾಗಾದ್ರೆ ಫಸ್ಟ್ ವೈರಸ್ ಹೆಸರೇನು ಎಕ್ಸಾಮಲ್ಲಿ ಕೇಳ್ತಾರಪ್ಪ, ವಾಟ್ ಈಸ್ ದ ನೇಮ್ ಆಫ್ ದ ಫಸ್ಟ್ ವೈರಸ್ ಡಿಸ್ಕವರ್ಡ್ ಅಂತ ಬರ್ತದೆ ಎಕ್ಸಾಮಲ್ಲಿ. ಸೊ ದಟ್ ಈಸ್ ಇಂಪಾರ್ಟೆಂಟ್, ಐ ವಿಲ್ ರೈಟ್ ಇಟ್ ಡೌನ್. ನೇಮ್ ಆಫ್ ದ ಫಸ್ಟ್ ವೈರಸ್. ಓಕೆ, ನೇಮ್ ಬಂದ್ಬಿಟ್ಟು ಕ್ರೀಫರ್. ವೆರಿ ಇಂಪಾರ್ಟೆಂಟ್, ಅಲ್ಲಿ ಪುಟ್ ಸ್ಟಾರ್ ಮಾರ್ಕ್. ಏನಪ್ಪ, ಫಸ್ಟ್ ಕಂಪ್ಯೂಟರ್ ವೈರಸ್ನ ಹೆಸರು ಬಂದ್ಬಿಟ್ಟು ಕ್ರೀಪರ್, CREEPER. ಸೊ ಯಾರು ಕಂಡುಹಿಡಿದ್ರು ಈ ಕ್ರೀಫರ್ ವೈರಸ್ ಅನ್ನ, ಬಾಬ್ ಥಾಮಸ್ ಅಂತಕ್ಕಂಥ ವ್ಯಕ್ತಿ ಕಂಡುಹಿಡಿದಾನ. ಬಾಬ್ ಥಾಮಸ್ ಅನ್ನುವ ವ್ಯಕ್ತಿ ಇದನ್ನ ಕಂಡುಹಿಡಿದಿದ್ದಾನೆ. ಹಾಗೆ ಯಾವಾಗಿದು, 1971ರಲ್ಲಿ ಜರುಗಿರ್ತಕ್ಕಂಥ ಘಟನೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಕ್ರೀಫರ್ ಇಸ್ ದ ನೇಮ್ ಆಫ್ ದ ಫಸ್ಟ್ ವೈರಸ್ ಸ್ನೇಹಿತರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರೋದ್ರಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ವೈರಸ್ ಸ್ಪ್ರೆಡ್ ವಿತೌಟ್ ಯೂಸರ್ ಆಕ್ಷನ್ಸ್ ಅಂತ ಕೇಳಿದಾಗ ನೋ, ವೈರಸ್ ಸ್ಪ್ರೆಡ್ ವಿತೌಟ್ ಯೂಸರ್ಸ್ ಆಕ್ಷನ್, ವಿತೌಟ್ ಯೂಸರ್ ಆಕ್ಷನ್ ಇರಲಾರ್ದೇ ವೈರಸ್ ಸ್ಪ್ರೆಡ್ ಆಗ್ತದನ ಅಂತ ಕೇಳಿದರೆ ನೋ. ಸೊ ದೇರ್ ಶುಡ್ ಬಿ ಅ ಯೂಸರ್ ಆಕ್ಷನ್. ಇಟ್ ಆಲ್ವೇಸ್ ನೀಡ್ ಅ ಯೂಸರ್ ಆಕ್ಷನ್ಸ್. ಅಂದರೆ ಓಪನಿಂಗ್ ಅ ಫೈಲ್, ಸಪೋಸ್ ಫೈಲ್ ಓಪನ್ ಮಾಡೋದಾಗಿರ್ಬೋದು, ಅಥವಾ ಫೈಲನ್ನು ಮೂವ್ ಮಾಡೋದಾಗಿರ್ಬೋದು, ಅವೆಲ್ಲ ಯೂಸರ್ಸ್ ಆಕ್ಷನ್ಸ್ ಅಂತ ಕರಿತೀವಿ. ಯೂಸರ್ಸ್ ಅಂದರೆ ಯಾರು, ನಾವೇ. ಓಕೆ, ಯಾರೆಲ್ಲ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಆಪರೇಟ್ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ನಾವು ಯೂಸರ್ಸ್ ಅಂತ ಕರಿತೀವಿ. ಆಪರೇಟ್ ಮಾಡ್ತಕ್ಕಂಥ ಸಮಯದಲ್ಲಿ ಮಾತ್ರ ವೈರಸ್ ಬರ್ತದೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷನ್ ಇಲ್ಲ ಅಂದರೆ
ಅಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸ್ ಯಾವಿದಾವ? ಸೊ ಮೊದಲೇದಾಗಿ ಕ್ರೀಫರ್ ವೈರಸ್ ಅಂತ ಗೊತ್ತಾಯ್ತು ನಮಗೆ, ಬಟ್ ಅದರಲ್ಲೂ ಕೂಡ ಡಿಫ್ರೆಂಟ್ ವೈರಸ್ಗಳು ಬರ್ತಾವೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಟೈಪ್ಸ್ ಆಫ್ ವೈರಸ್ ಅಂತ ಕೇಳಬಹುದು, ಕೂಡ ಕೇಳಬಹುದು. ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಬೂಟ್ ಸೆಕ್ಟರ್ ವೈರಸ್, ಅಥವಾ ಫೈಲ್ ಇನ್ಫೆಕ್ಟರ್ ವೈರಸ್, ಅಥವಾ ಮ್ಯಾಕ್ರೋ ವೈರಸ್, ಅಥವಾ ಪಾಲಿಮಾರ್ಫಿಕ್ ವೈರಸ್. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವು, ಅಥವಾ ರೆಸಿಡೆಂಟ್ ವೈರಸ್. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು ರೆಸಿಡೆಂಟ್ ವೈರಸ್ ಎಲ್ಲಿರ್ತದಪ್ಪ ಆ ಕಂಪ್ಯೂಟರ್ನ ಭಾಗದಲ್ಲಿ ಅಂತ ನೋಡ್ತಾ ಹೋದಾಗ ಇದು ಇರೋದು ಸ್ನೇಹಿತರೆ ಮೆಮೊರಿಯಲ್ಲಿ. ಓಕೆ, ರೆಸಿಡೆಂಟ್ ವೈರಸ್ ಈಸ್ ಇನ್ ಮೆಮೊರಿ. ಓಕೆ, ಹಾಗೆ ಮ್ಯಾಕ್ರೋ ವೈರಸ್ ಅಂತ ಬಂದಾಗ ಇದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇದ್ದಾಗ ಬರ್ತದ. ಮ್ಯಾಕ್ರೋ ವೈರಸ್ ಅಂತ ಬಂದಾಗ ಡಾಕ್ಯುಮೆಂಟ್ಸ್ ಅಂದ್ರೆ ಈ ವರ್ಡ್ ಪ್ಯಾಡು, ಎಕ್ಸೆಲ್ ಅದರ ಮುಖಾಂತರ ಬರ್ತದಲ್ಲ, ಸೊ ಅದು ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತದ ಈ ವೈರಸ್ ಅಂತ ಅಧ್ಯಯನ ಮಾಡಬೇಕಾದಾಗ ನಮಗೆ, ವೈರಸ್ ಮತ್ತೆ ಇನ್ನೊಂದು ವರ್ಮ್ಸ್ ಅಂತ ಬರ್ತದ. ಓಕೆ, ವೈರಸ್ ಜೊತೆಗೆ ಇನ್ನೊಂದು ಯಾವುದು, ವೈರಸ್ ಜೊತೆಗೆ ಇನ್ನೊಂದು ವರ್ಮ್, WORM. ಏನಪ್ಪ ಮೇನ್ ಡಿಫ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರ. ವರ್ಮ್ಸ್ ಅಂತ ಬಂದಾಗ ಇಟ್ ಸ್ಪ್ರೆಡ್ ಇಂಡಿಪೆಂಡೆಂಟ್ಲಿ, ಇಟ್ ಸ್ಪ್ರೆಡ್ ಇಂಡಿಪೆಂಡೆಂಟ್ಲಿ, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲಿ ಇದು. ಓಕೆ, ಸೊ ನಾನು ನಿಮ್ಗೆ ಆವಾಗಲೇ ಹೇಳಿದೆ ವೈರಸ್ಗೆ ಯಾವಾಗಲೂ ಯೂಸರ್ ಆಕ್ಷನ್ ಬೇಕು ಅಂತ ಹೇಳಿ, ಅದರ ಅರ್ಥ ಇಟ್ ಈಸ್ ಡಿಪೆಂಡೆಂಟ್ ಅಂತ ಗೊತ್ತಾಯ್ತು. ಬಟ್ ಈ ವರ್ಮ್ಸ್ ಹಂಗಲ್ಲ, ದೀಸ್ ಆರ್ ಇಂಡಿಪೆಂಡೆಂಟ್. ವರ್ಮ್ ಸ್ಪ್ರೆಡ್ ಇಂಡಿಪೆಂಡೆಂಟ್ಲಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್, ನೆನ್ಪಿಟ್ಕೋಬೇಕು ನೀವು. ಓಕೆ, ಹಾಗೆ ವೈರಸ್ ರೆಪ್ಲಿಕೇಟ್ ಆಗುತ್ತಾ ಇಲ್ಲ ಅಂತ ಕೇಳಿದ್ರೆ ಎಸ್, ಇಟ್ ರೆಪ್ಲಿಕೇಟ್ಸ್. ವೈರಸ್ ಏನಾಗ್ತದ, ರೆಪ್ಲಿಕೇಟ್ ಆಗ್ಬೋದಾಗ್ಯದ. ಓಕೆ, ಇನ್ನೊಂದು ಕೇಳ್ತಾರ ವೈರಸ್ ರೆಪ್ಲಿಕೇಟ್ ಆಗ್ತದೆ ಅನ್ನೋದೇನೋ ಗೊತ್ತಾಯ್ತು. ಸೆಲ್ಫ್ ರೆಪ್ಲಿಕೇಟಿಂಗ್ ಯಾವ್ದಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಬಂದಾಗ ನಿಮ್ಮ ಮೈಂಡ್ಗೆ ವಾರ್ಮ್ಸ್ ಅಂತ ಬರಬೇಕು. ಯಾಕಪ್ಪ ಅಂದ್ರೆ ಇವು ಇಂಡಿಪೆಂಡೆಂಟ್, ಮೊತ್ತದ ಮೇಲೆ ಡಿಪೆಂಡ್ ಇರಂಗಿಲ್ಲ, ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಟ್ ಆಗ್ತಾವೆ. ಅದಕ್ಕೋಸ್ಕರ ಅದನ್ನ ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಕರಿತೀವಿ. ಆದ್ರೆ ಈ ವೈರಸ್ ಅಂತ ನೋಡ್ತಾ ಹೋದಾಗ ಇವು ರೆಪ್ಲಿಕೇಟ್ ಆಗ್ತಾವ, ಬಟ್ ಇವೇನಾಗ್ತಾವ ಅಂದ್ರೆ ಡಿಪೆಂಡೆಂಟ್ ಆಗಿರ್ತಾವ. ಸೊ ವಾರ್ಮ್ ಅಂತ ಬಂದಾಗ ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಹೇಳಬೇಕು ನೀವು. ಓಕೆ, ನೆಕ್ಸ್ಟ್ ಸ್ಪೈವೇರ್ ಅಂತ ಬರ್ತದ. ಓಕೆ, ಜಸ್ಟ್ ನೆನಪಿಟ್ಟುಕೊಳ್ಳಿ, ಇದೊಂದು ಕೀವರ್ಡ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ವಾಟ್ ಈಸ್ ಸ್ಪೈವೇರ್ ಅಂತ ಹೇಳಿ, ಐ ವಿಲ್ ರೈಟ್ ಇಟ್ ಡೌನ್. ಸ್ಪೈವೇರ್, ವಾಟ್ ಈಸ್ ಸ್ಪೈವೇರ್ ಅಂತಂದ್ರೆ ಇಟ್ ಸ್ಟೀಲ್ ದ ಯೂಸರ್ ಇನ್ಫಾರ್ಮೇಶನ್, ಇಟ್ ಸ್ಟೀಲ್ ಯೂಸರ್ ಇನ್ಫಾರ್ಮೇಶನ್ ಅನ್ನ ಸ್ಟೀಲ್ ಮಾಡ್ತದಲ್ಲ, ಅದು ಸ್ಪೈವೇರ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವ್ದಪ್ಪ ATMಗೆ ಹೋಗಿದ್ದೀರಾ. ಓಕೆ, ATMಗೆ ಹೋಗಿ ಅಮೌಂಟ್ ಅಥವಾ ಈ ಹಣವನ್ನು ಡ್ರಾ ಮಾಡ್ಬೇಕಂತ ಅನ್ಕೊಂತೀರಾ. ಅವಾಗ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡ್ತೀರಾ ಅಲ್ವಾ. ನೀವು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾದ ಸಮಯದಲ್ಲಿ ಅಲ್ಲಿ ಒಂದು ಕೀಬೋರ್ಡ್ ಅಥವಾ ಕೀಪ್ಯಾಡ್ ಟೈಪ್ ಬರ್ತದೆ. ಸೊ ಅಲ್ಲಿ ಏನಾಗ್ತದೆ, ಆಕ್ಚುಯಲ್ ಇರೋದ್ರ ಬದಲಿ ಅಲ್ಲೊಬ್ರು ಹ್ಯಾಕರ್ಗಳು ಅಥವಾ ಬೇರೊಬ್ಬರು ತಂದು ಮತ್ತೊಂದು ಕೀಪ್ಯಾಡ್ ಅಥವಾ ಆ ಬೋರ್ಡನ್ನು ಇಟ್ಟಿರ್ತಾರೆ. ನೀವೇನು ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡ್ತಿರಲ್ಲ, ಅವ್ರ ಮನೇಲಿ ಕುತ್ಕೊಂಡ್ಬಿಟ್ಟು ಅದನ್ನ ನೋಡ್ತಾ ಇರ್ತಾರೆ. ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಸ್ಪೈವೇರ್ ಅಂತ ಕರೀತಾರೆ. ಓಕೆ, ಸ್ಪೈವೇರ್. ಮತ್ತು ಇನ್ನೊಂದು ಎಕ್ಸಾಂಪಲ್ ಅಥವಾ ಇನ್ನೊಂದು ವರ್ಡ್ ಬರ್ತಕ್ಕಂಥದ್ದು ಈ ವೈರಸ್ ಅಂತ ಸ್ಟಡಿ ಮಾಡಬೇಕಾದ್ರೆ ರಾನ್ಸಮ್ ವೇರ್ ಅಂತ ಕರೀತಾರೆ. ಕೇಳಿದ್ರಲ್ಲ, ರಾನ್ಸಮ್ ವೇರ್ ಅಟ್ಯಾಕ್ ಆಗಿದೆ ಅಂತಾರೆ, ರೈಟ್. ರಾನ್ಸಮ್ ವೇರ್ ಅಟ್ಯಾಕ್, ವಾಟ್ ಈಸ್ ರಾನ್ಸಮ್ ವೇರ್? ಲಾಕ್ಸ್ ದ ಡೇಟಾ. ಓಕೆ, ಲಾಕ್ಸ್ ದ ಡೇಟಾ, ವೆರಿ ಇಂಪಾರ್ಟೆಂಟ್. ಐ ವಿಲ್ ರೈಟ್ ಇಟ್ ಡೌನ್, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದಾರ ವಾಟ್ ಈಸ್ ರಾನ್ಸಮ್ ವೇರ್ ಅಂತಂದ್ರೆ ಐ ವಿಲ್ ರೈಟ್ ಇಟ್ ಡೌನ್, ರಾನ್ಸಮ್ ವೇರ್. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಾನ್ಸಮ್ ವೇರ್ ಅಟ್ಯಾಕ್ ಅಂದ್ರೆ ನಿಮ್ಮ ಡೇಟಾವನ್ನ ಲಾಕ್ ಮಾಡ್ತಾರ. ಲಾಕ್ಸ್ ದ ಡೇಟಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಫೋಲ್ಡರ್ ಇದೆ ಅನ್ಕೊಳ್ಳಿ. ಸೊ ಈ ಫೋಲ್ಡರ್ ಏನು ಮಾಡಿದ್ರ, ನಿಮ್ಮ ಕಂಪ್ಲೀಟ್ ಸರ್ಟಿಫಿಕೇಟ್ಸ್ಗಳನ್ನ ಸ್ಟೋರ್ ಮಾಡಿಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ ಫಸ್ಟ್ PUC ಅಥವಾ ಡಿಗ್ರಿ ಇದ್ವು ಅಥವಾ SSLC ಇದ್ವು ಅಥವಾ ನೀವೇನಾದ್ರೂ ಅಚೀವ್ಮೆಂಟ್ ಮಾಡಿದ್ದು ಎಲ್ಲವನ್ನೂ ಇಲ್ಲ, ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡಿಟ್ಟಿರ ಅಂತ ಅನ್ಕೊಳ್ಳಿ. ಸಪೋಸ್ ಇಲ್ಲಿ ಅವರು ವೇರ್ ಅಟ್ಯಾಕ್ ಮಾಡಿದ್ರೆ ಅವ್ರೇನ್ ಮಾಡ್ತಾರ, ಇದನ್ನ ಕಂಪ್ಲೀಟ್ ಲಾಕ್ ಮಾಡ್ತಾರ. ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ಬೇಕಂದ್ರೆ ಅದು ಓಪನ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಸೊ ಅದು ವೇರ್ ಅಟ್ಯಾಕ್ ಆಗಿರೋದ್ರಿಂದ ಓಪನ್ ಆಗಲ್ಲ. ಅದನ್ನ ಓಪನ್ ಮಾಡ್ಬೇಕಂದ್ರೆ ಅವ್ರು ನಿಮಗೆ ಮನಿಯನ್ನ ಕೇಳ್ತಾರ, ಲೈಕ್ ನೀವು ಇಷ್ಟು ಹಣ ಕೊಡ್ರಿ, ಅವಾಗ ನಿಮಗೆ ಓಪನ್ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಸೊ ಆ ರೀತಿಯಾಗಿ ವೇರ್ ಅಲ್ಲಿ ಇಟ್ ಲಾಕ್ಸ್ ದ ಡೇಟಾ ಅಂಡ್ ಡಿಮ್ಯಾಂಡ್ಸ್ ಫಾರ್ ದ ಮನಿ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಗೆ ಹೇಳಿದೆ ನಾನು ನಮ್ಮ ಲ್ಯಾಪ್ಟಾಪ್ಗಳು ಅಂತ ಹೇಳ್ಬಿಟ್ಟು, ಬಟ್ ಲ್ಯಾಪ್ಟಾಪ್ ಅಲ್ಲೆಲ್ಲ ಆಗಲ್ಲ ಅದು. ಲೈಕ್ ಬಿಗ್ ಆರ್ಗನೈಸೇಷನ್ ವೇರ್ ಸೆನ್ಸಿಟಿವ್ ಡೇಟಾ ಸ್ಟೋರ್ಸ್, ರೈಟ್. ದಟ್ಸ್ ಇನ್ ದಟ್ ಕೇಸಸ್ ಇಟ್ ಈಸ್ ಮೇನ್ಲಿ ಇಂಪಾರ್ಟೆಂಟ್. ನಮ್ಮ ಲ್ಯಾಪ್ಟಾಪ್ಗಳಿಗೆಲ್ಲ ಏನು ಅವರು ಅಟ್ಯಾಕ್ ಮಾಡಿದ್ರು ಅವ್ರಿಗೆ ಅಷ್ಟೊಂದು ಲಾಭ ಇರಲ್ಲ. ಬಟ್ ಸೆನ್ಸಿಟಿವ್ ಡೇಟಾ, ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೋದಾಗ ದಟ್ ಈಸ್ ವೆರಿ ಸೆನ್ಸಿಟಿವ್, ರೈಟ್. ಅಲ್ಲೇನಾದರೂ ವೇರ್ ಅಟ್ಯಾಕ್ ಆಯ್ತು ಅಂದ್ರೆ ಕೋಟಿಗಟ್ಟಲೆ ಹಣ ಲಾಸ್ ಆಗುವ ಸಾಧ್ಯತೆಗಳು ಇರ್ತಾವ. ಅದಕ್ಕೋಸ್ಕರ ಅದು ಆಗಲಾರ್ದಂಗೆ ತಡಿಬೇಕು ನಾವು, ಸರಿನಾ. ಸೊ ವಾಟ್ ಈಸ್ ವೇರ್ ಅಂತ ಎಕ್ಸಾಮ್ ಅಲ್ಲಿ ಬಂದ್ರೆ they locks, I mean it locks the data and they will ask for the money or they will demand for the money ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸಮ್ಟೈಮ್ಸ್ ಅವ್ರು ನಿಮಗೆ ಈ ರೀತಿ ಕೊಡ್ತಾರ ಸ್ಟೇಟ್ಮೆಂಟ್ ಬೇಸ್ಡ್ ಅನ್ನೋ ಕ್ವಶನ್ ಬಿಟ್ಟು. ವೈರಸ್ ಕ್ಯಾನ್ ಕೆಳಗಡೆ ಲಿಸ್ಟ್ ಮಾಡ್ತಾರ, ಏನಂತ ಹೇಳಿ. ಒಂದು, ಇಟ್ ಡಿಲೀಟ್ ದ ಡೇಟಾ, ಇಟ್ ಡಿಲೀಟ್ ದ ಡೇಟಾ. ಸೆಕೆಂಡ್, ಇಟ್ ಸ್ಲೋ ಡೌನ್ ದ ಕಂಪ್ಯೂಟರ್. ಮೂರು, ಇಟ್ ಡ್ಯಾಮೇಜ್ ದ ಹಾರ್ಡ್ವೇರ್, ಇಟ್ ಡ್ಯಾಮೇಜ್ ದ ಹಾರ್ಡ್ವೇರ್. ನಾಲ್ಕನೇ ಸ್ಟೇಟ್ಮೆಂಟ್, ಆಲ್ ಆಫ್ ದಿ ಅಬವ್ ಅಂತ ಕೊಟ್ರು ಅನ್ಕೊಳ್ಳಿ ನೀವು, ಸರಿನಾ.
ವೈರಸ್ನ ಎಫೆಕ್ಟ್ ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಡಿಲೀಟ್ ದ ಡೇಟಾ. ಎಸ್, ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ಇಟ್ ಕ್ಯಾನ್ ಡಿಲೀಟ್ ದ ಡೇಟಾ. ಸ್ಲೋ ಡೌನ್ ದ ಕಂಪ್ಯೂಟರ್. ಎಸ್, ನಮ್ಮ ಲ್ಯಾಪ್ಟಾಪ್ಗಳಿಗೆ ಈ ಒಂದು ವೈರಸ್ ಅಟ್ಯಾಕ್ ಆಯ್ತು ಅಂದ್ರೆ ಏನಾಯ್ತದೆ, ಸಿಕ್ಕಾಪಟ್ಟೆ ಸ್ಲೋ ಆಗಿಬಿಡ್ತದ. ಅಂಟಿಲ್ ಅನ್ಲೆಸ್ ನಾವು ಆಂಟಿವೈರಸ್ ಹಾಕೋ ತನಕ ಆಪರೇಟ್ ಮಾಡೋಕ್ಕೆ ಆಗಲ್ಲ, ಬೇಸತ್ತು ಹೋಗಿಬಿಡ್ತೀವಿ. ಸೊ ಇದು ಇಂಪಾರ್ಟೆಂಟು. ಇಟ್ ಡ್ಯಾಮೇಜ್ ದ ಹಾರ್ಡ್ವೇರ್ ಅಂತ ಹೇಳಿದ್ದಾರೆ. ನೋ, ವೈರಸ್ಗೂ ಹಾರ್ಡ್ವೇರ್ಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧವಿಲ್ಲ. ಸೊ ವೈರಸ್ ಅಫೆಕ್ಟ್ ಆಗೋದು ಸಾಫ್ಟ್ವೇರ್ ಲೆವೆಲಲ್ಲಿ, ಸಾಫ್ಟ್ವೇರ್ ಲೆವೆಲಲ್ಲಿ, ಹಾರ್ಡ್ವೇರ್ ಲೆವೆಲಲ್ಲಿ ಅಫೆಕ್ಟ್ ಆಗಲ್ಲ. ಸೊ ಓನ್ಲಿ ಸಾಫ್ಟ್ವೇರ್ ಆರ್ ಡೇಟಾ ವೈರಸ್ ಕ್ಯಾನ್ ಡೀಲ್ ವಿತ್. ಹಾರ್ಡ್ವೇರ್ಗೆ ಅದಕ್ಕೆ ಸಂಬಂಧ ಇಲ್ಲ. ಹಾಗಾದ್ರೆ ಇದು ತಪ್ಪಾಗ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ಅಂತ ಹೇಳಬೇಕಾಗ್ತದೆ ಸ್ನೇಹಿತರೆ. ಓಕೆ, ಸೊ ವಾಟ್ ಈಸ್ ಸಾಫ್ಟ್ವೇರ್, ವಾಟ್ ಈಸ್ ಹಾರ್ಡ್ವೇರ್ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು ಪಾಯಿಂಟ್ ಅನ್ನ. ಹಾರ್ಡ್ವೇರ್ ಅಂದ್ರೆ ನೀವು ಯಾವುದನ್ನೆಲ್ಲ ಟಚ್ ಮಾಡೋಕ್ಕಾಗ್ತದಲ್ಲ ಅದನ್ನ ನೀವು ಹಾರ್ಡ್ವೇರ್ ಅಂತ ಹೇಳಬೇಕು. ಒನ್ ವಿಚ್ ಯು ಕ್ಯಾನ್ ಟಚ್ ಅಂದ್ರೆ ನಿಮಗೆ ಮುಟ್ಟಕ್ಕಾಗ್ತದಲ್ಲ ಅದು ಹಾರ್ಡ್ವೇರ್. ಸಾಫ್ಟ್ವೇರ್ ಅಂದ್ರೆ ನೀವು ಯಾವುದನ್ನ ಟಚ್ ಮಾಡೋಕ್ಕಾಗಲ್ಲ ಅದು ಸಾಫ್ಟ್ವೇರ್. ನಾಟ್ ಟಚ್, ಟಚ್ ಮಾಡೋಕ್ಕಾಗಲ್ಲ ಅದು ಸಾಫ್ಟ್ವೇರ್. ಎಕ್ಸಾಮಲ್ಲಿ ಕೇಳ್ತಾರ ಕೆಳಗೆ ಕೊಟ್ಟಿರೋಗಳಲ್ಲಿ ಯಾವುದು ಹಾರ್ಡ್ವೇರ್ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಗೊತ್ತಿರಲಿ. ಸಪೋಸ್ ನಿಮ್ಮ ಮಾನಿಟರ್ ಹಾರ್ಡ್ವೇರ್ ಹೌದು ಅಲ್ವೋ? ಎಸ್, ಇಟ್ ಇಸ್ ಅ ಮಾನಿಟರ್. ಎಸ್, ಇಟ್ ಇಸ್ ಅ ಹಾರ್ಡ್ವೇರ್. ನೀವು ಅದನ್ನು ಟಚ್ ಮಾಡ್ಬೋದು. ಕೀಬೋರ್ಡ್, ಕೀಬೋರ್ಡ್ ಟಚ್ ಮಾಡ್ಬೋದಾ? ಇಲ್ಲ. ಎಸ್, ಕೀಬೋರ್ಡನ್ನು ಟಚ್ ಮಾಡ್ಬೋದು. ಹಾಗಾದರೆ ಅದು ಕೂಡ ಹಾರ್ಡ್ವೇರ್ ಆಗಿದೆ. ಮದರ್ ಬೋರ್ಡ್, ಕಂಪ್ಯೂಟರ್ ಒಳಗಡೆ ಇರ್ತದಲ್ಲ ಮದರ್ ಬೋರ್ಡ್, ಎಲ್ಲ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರ್ತದಲ್ಲ ಅದು. ಸೊ ಅದು ಹಾರ್ಡ್ವೇರ್ ಹೌದಾ? ಅಲ್ಲ. ಎಸ್, ದಟ್ ಈಸ್ ಆಲ್ಸೋ ಹಾರ್ಡ್ವೇರ್. ಅದನ್ನು ಕೊಡೋ ಬದಲಿ ಸಮ್ಟೈಮ್ಸ್ ನಿಮ್ಗೆ ಹಿಂಗೆ ಕೊಟ್ಬಿಡ್ತಾರೆ, ಯಾವುದೋ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಜಾವಾ ಪ್ರೋಗ್ರಾಮ್ ಅಂತ ಕೊಟ್ಟು ಅನ್ಕೊಳ್ಳಿ. ಜಾವಾ ಪ್ರೋಗ್ರಾಮ್ ಇಸ್ ಇಟ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್? ಜಾವಾ ಪ್ರೋಗ್ರಾಮ್ ಈಸ್ ಅ ಸಾಫ್ಟ್ವೇರ್, ಯು ಕೆನಾಟ್ ಟಚ್ ಇಟ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿಯಾಗಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂತ ಎರಡು ಕೆಟಗರಿಗಳನ್ನು ನೀವು ಇಲ್ಲಿ ಮಾಡ್ಕೋಬೇಕು. ಓಕೆ, ವೈರಸ್ ಈಸ್ ಅ ಹಾರ್ಡ್ವೇರ್ ಪ್ರಾಬ್ಲಮ್ ಅಂತ ಅಂದರೆ ನೋ. ವೈರಸ್ ಸೆಲ್ಫ್ ರೆಪ್ಲಿಕೇಟ್ ಅಂದರೆ ವೈರಸ್ ರೆಪ್ಲಿಕೇಟ್ ಇಟ್ ಸೆಲ್ಫ್ ಅಂದರೆ ಟ್ರೂ. ಸೆಲ್ಫ್ ರೆಪ್ಲಿಕೇಟ್ ಅಂತ ಬಂದರೆ ವಾರಮ್ಸ್. ಓಕೆ, ಸಮ್ಟೈಮ್ಸ್ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್. ಓಕೆ ಸರಿನಾ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಡ್ತೀನಿ ನೋಡಿ ನಿಮಗೆ. ಸ್ಟೇಟ್ಮೆಂಟ್ ಬೇಸಲ್ಲಿ ಕೊಟ್ಬಿಡೋದು ಏನಂತ ಹೇಳಿ, ಫಾರ್ಮ್ಯಾಟಿಂಗ್, ರೈಟ್, ಫಾರ್ಮ್ಯಾಟಿಂಗ್ ರಿಮೂವ್ಸ್ ಆಲ್ ವೈರಸ್, ರಿಮೂವ್ಸ್ ಆಲ್ ವೈರಸ್. ಸೊ ಏನು ಹೇಳ್ತಾರ ಸಮ್ಟೈಮ್ಸ್ ನಿಮ್ಗೆ ಅಂದರೆ, ಸಪೋಸ್ ನಿಮ್ಮ ಲ್ಯಾಪ್ಟಾಪ್ ಸ್ಲೋ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ ಹೇಳ್ತಾರ ಅಲ್ಲಿ ಏನೇನದಲ್ಲ ಅಪ್ಲಿಕೇಶನ್ ಅಥವಾ ಡೇಟಾ ಏನಿಟ್ಟಿಲ್ಲ ಎಲ್ಲ ನೀವು ಡಿಲೀಟ್ ಮಾಡಿಬಿಡು ವೈರಸ್ ಹೋಗಿಬಿಡ್ತದ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತ ನಿಮ್ಗೆ ಎಕ್ಸಾಂಪಲ್ ಬಂತಪ್ಪ ಹಿಂಗೆ. ಫಾರ್ಮ್ಯಾಟಿಂಗ್ ರಿಮೂವ್ ಆಲ್ ದ ವೈರಸಸ್ ಅಂತ ಇದೆ ಪ್ರಶ್ನೆ. ಎಸ್ ಆರ್ ನೋ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಇದು. ದ ಆನ್ಸರ್ ಈಸ್ ನೋ. ಯಾವುದೇ ರೀತಿಯಾಗಿರ್ತಕ್ಕಂಥ ರೈಟ್ ಫಾರ್ಮ್ಯಾಟಿಂಗ್ ಇಂದ ನಿಮ್ಮ ವೈರಸ್ಗಳು ಹೋಗೋದಿಲ್ಲ. ಫಾರ್ಮ್ಯಾಟಿಂಗ್ ರಿಮೂವ್ ಆಲ್ ವೈರಸ್ ಅಂತ ಕೇಳಿದ್ರೆ ಆನ್ಸರ್ ಈಸ್ ಫಾಲ್ಸ್. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವೈರಸ್ ಹೋಗಲ್ಲ. ಆಂಟಿ ವೈರಸ್ ಡಿಟೆಕ್ಟ್ ಆ್ಯಂಡ್ ರಿಮೂವ್ ದ ವೈರಸ್ ಅಂತ ಕೇಳಿದ್ರೆ ಎಸ್, ಅದು ಕರೆಕ್ಟ್. ಆಂಟಿ ವೈರಸ್ ಏನು ಮಾಡ್ತದೆ, ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರ್ತಕ್ಕಂಥ ವೈರಸ್ಸನ್ನು ಡಿಟೆಕ್ಟ್ ಮಾಡ್ತದೆ. ಡಿಟೆಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಬಟ್ ನೀವು ಜಸ್ಟ್ ಫಾರ್ಮ್ಯಾಟ್ ಮಾಡ್ತಂದ್ರೆ ಅಂದರೆ ಕಂಪ್ಲೀಟ್ ಎಲ್ಲವನ್ನ ಡಿಲೀಟ್ ಮಾಡಿದ್ನು, ಡಿಲೀಟ್ ಮಾಡಿದರೆ ವೈರಸ್ ಹೋಗ್ತದೆ ಅಂದರೆ ನೋ, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಆ ಪರ್ಸೆಪ್ಷನನ್ನು ನಿಮ್ಮ ಮೈಂಡಿಂದ ತೆಗಿಬೇಕು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಸೊ ಇಲ್ಲಿ ನಾವು ಈ ಬ್ರೌಸರ್ ರಿಲೇಟೆಡ್ ಸ್ಟಡಿ ಮಾಡ್ತಾ ಇದೀವಿ ಅಂದಾಗ ಇಂಪಾರ್ಟೆಂಟ್ ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಹಿಯರ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬ್ರೌಸರ್ಸ್ ಯಾವುದು, ವೆಬ್ ಬ್ರೌಸರ್ ಯಾವುದು ಕೇಳ್ತಾರ. ಈ ಕೆಳಗಿನವುಗಳಲ್ಲಿ ಯಾವುದೆಲ್ಲವೂ ವೆಬ್ ಬ್ರೌಸರ್ ಆಗಿದೆ ಅಂತ ಹೇಳಿ ಹಲವಾರು ಬಾರು ಬಂದಿದೆ ಈ ಪ್ರಶ್ನೆ. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಅಂಡ್ ಐ ಆಲ್ಸೋ ಮೇಕ್ ಇಟ್ ಆಸ್ ಕಂಪಲ್ಸರಿ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಯಾವ್ಯಾವಪ್ಪ ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಗೂಗಲ್ ಕ್ರೋಮ್, ಎಸ್ ಇಟ್ ಈಸ್ ಎ ವೆಬ್ ಬ್ರೌಸರ್. ಎರಡನೇದಾಗಿ ಮೊಜಿಲ್ಲಾ, ಮೊಜಿಲ್ಲಾ ಫೈರ್ ಫಾಕ್ಸ್ ಅಂತ ಕರಿತೀವಲ್ಲ ಅದು ಮೊಜಿಲ್ಲಾ ಫೈರ್ಫಾಕ್ಸ್. ಸೊ ಅಂಡ್ ನೆಕ್ಸ್ಟ್ ಬರೋದು ನಮಗೆ ಮೈಕ್ರೋಸಾಫ್ಟ್ ಎಡ್ಜ್. ಮೈಕ್ರೋಸಾಫ್ಟ್ ಅವರ ಎಡ್ಜ್ ಅಂತ ಒಂದು ವೆಬ್ ಬ್ರೌಸರ್ ಅದ. ಈ ಕ್ರೋಮ್ ಅಂತ ಬಂದ್ರೆ ಇದು ಗೂಗಲ್ದವ್ರದ್ದು, ಎಡ್ಜ್ ಅಂತ ಬಂದ್ರೆ ಇದು ಮೈಕ್ರೋಸಾಫ್ಟ್. ಅದೇ ರೀತಿಯಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಬರ್ತದ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ವೆರಿ ಇಂಪಾರ್ಟೆಂಟ್. ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇಲ್ಲ, ಇಟ್ ಈಸ್ ಓಲ್ಡರ್ ಅಂತ ಹೇಳ್ಬೋದು ಅಥವಾ ಡಿಸ್ಕಂಟಿನ್ಯೂಡ್ ಅಂತ ಹೇಳ್ಬೋದು. ಇದನ್ನ ಬಳಕೆ ಮಾಡ್ತಾ ಇಲ್ಲ, ಬಟ್ ಇದು ಕೂಡ ಏನಾಗಿದೆ ಒನ್ ಆಫ್ ದ ಇಂಪಾರ್ಟೆಂಟ್ ವೆಬ್ ಬ್ರೌಸರ್. ಇದನ್ನ ಹೊರತುಪಡಿಸಿದರೆ ಫೋರ್ತ್ ನಂಬರ್ ಅಲ್ಲಿ ನಾವು ಸಫಾರಿ ಅಂತ ಹೇಳ್ಬೋದು. ಈ ಸಫಾರಿ ಯಾರ್ದಪ್ಪ? ಸಫಾರಿ ಬಂದ್ಬಿಟ್ಟು ಆಪಲ್ ಕಂಪ್ನಿ ಅವ್ರದ್ದು. ಓಕೆ, ಸಫಾರಿ ಬಂದ್ಬಿಟ್ಟು ಆಪಲ್ ಕಂಪ್ನಿ ಅವರು. ಅದನ್ನು ಹೊರತುಪಡಿಸಿದರೆ ಒಪೆರಾ, ರೈಟ್, ನಮ್ಮ ಮೊಬೈಲ್ಗಳಲ್ಲಿ ಹಾಕೋತಾ ಇದ್ವಲ್ಲ ಮುಂಚೆ ನಾವು ಒಪೆರಾ ಬ್ರೌಸರ್ ಅಂತ ಹೇಳಿ. ಸೊ ಅದು, ಅಥವಾ ಯು ಸಿ ಬ್ರೌಸರ್. ಯು ಸಿ ಬ್ರೌಸರ್ ಇದನ್ನು ಕೂಡ ತುಂಬಾ ಜನ ಯೂಸ್ ಮಾಡಿರ್ತಾರ, ಇಫ್ ಐ ಆಮ್ ನಾಟ್ ರಾಂಗ್. ಯು ಸಿ ಬ್ರೌಸರ್. ಸೊ ಯು ಸಿ ಬ್ರೌಸರ್ ಕೂಡ ಏನಾಗ್ತದೆ, ದಟ್ ಈಸ್ ಆಲ್ಸೋ ಎನ್ ಬ್ರೌಸರ್. ಯು ಸಿ ಬ್ರೌಸರ್, ಒಪೆರಾ, ಹಾಗೆ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಯಿತು, ಗೂಗಲ್ ಕ್ರೋಮ್ ಆಯಿತು, ಎಡ್ಜ್ ಆಯಿತು. ಇದನ್ನು ಹೊರತುಪಡಿಸಿ ಟಾರ್ ಬ್ರೌಸರ್ ಅಂತ ಒಂದು ಬರ್ತದೆ, ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಟಾರ್ ಬ್ರೌಸರ್ ನೆನ್ಪಿಡೋಕೆ ಟ್ರೈ ಮಾಡಿದ್ದು ಒಂದು ಕೂಡ. ಓಕೆ, TOR ಬ್ರೌಸರ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ವೆಬ್ ಬ್ರೌಸರ್. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್,
ಅರ್ಥ ಆಗ್ತಿದೆಯಲ್ಲ. ಸೊ ಕಾಮನ್ ಆಗಿ ಇದನ್ನ ನಾವು ಈ ಲ್ಯಾಪ್ಟಾಪ್ಗಳಲ್ಲಿ ಬಳಕೆ ಮಾಡೋದು, ಹಂಗೆ ಮೊಬೈಲಲ್ಲೂ ಕೂಡ ಕೆಲವೊಂದಿಷ್ಟು ಬರ್ತಾವ. ಫಾರ್ ಎಕ್ಸಾಂಪಲ್ ಇವಾಗ ಸ್ಯಾಮ್ಸಂಗ್ ಇಂಟರ್ನೆಟ್ ಅಂತ ಒಂದಿದೆ, ಸ್ಯಾಮ್ಸಂಗ್ ಕಂಪನಿ ಅವ್ರದ್ದು ಮೊಬೈಲಲ್ಲಿ ಸ್ಯಾಮ್ಸಂಗ್ ಇಂಟರ್ನೆಟ್ ಅಂತ ಬರ್ತದೆ. ಸೊ ನೀವು ಇದು ಯಾವುದು ಮೊಜಿಲ್ಲಾ ಆಗಿರ್ಬೋದು ಅಥವಾ ಈ ಸಫಾರಿ ಆಗಿರ್ಬೋದು, ಇವು ಯಾವುಗಳನ್ನು ಬಳಕೆ ಮಾಡೋ ಅವಶ್ಯಕತೆ ಇಲ್ಲ. ಎಡ್ಜ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಅವ್ರದೇ ಆಗಿರ್ತಕ್ಕಂಥದ್ದು ಒಂದದ ಸ್ಯಾಮ್ಸಂಗ್ ಇಂಟರ್ನೆಟ್. ಇಟ್ ಈಸ್ ಆಲ್ಸೋ ಅ ವೆಬ್ ಬ್ರೌಸರ್. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್ ನಾವು ಹಲವಾರು ಪಾಯಿಂಟ್ಸ್ಗಳನ್ನ ಇವಾಗ ಕವರ್ ಮಾಡಿದ್ವಿ. ಬ್ರೌಸರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, IP ಬಗ್ಗೆ ತಿಳ್ಕೊಂಡಿವಿ, ರೈಟ್, ವೈರಸ್ಗಳ ಬಗ್ಗೆ ತಿಳ್ಕೊಂಡಿವಿ. ಹೋಪ್ ನಿಮಗೆ ಕ್ಲಾಸ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್ ಫಾರ್ ನಾವ್.